ಈಗ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗುವಂತಹ ಕಾರ್ಯಕ್ರಮಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಬಿಜೆಪಿ ನಾಯಕರಿಂದ ದಳಪತಿಗಳ ಭೇಟಿಯ ಸರಣಿ ಮುಂದುವರಿತಾ ಇದೆ. ಮೊನ್ನೆ ಸಿಟಿ ರವಿ ಅವರು ಭೇಟಿಯಾಗಿದ್ರು. ಈಗ ಕುಮಾರಸ್ವಾಮಿ ಅವರ ಭೇಟಿಯನ್ನ ಮಾಡಿದರೆ ಸಂಸದ ಪ್ರತಾಪ್ ಸಿಂಹ ಅವರು ಬಿಡದಿಯ ತೋಟದ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಲೋಕಸಭೆಯ ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಜೆಡಿಎಸ್ ಡಿಮ್ಯಾಂಡ್ ಇಡೋ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಭೇಟಿಯಾಗಿ ಸಹಕಾರವನ್ನ ಸಂಸದ ಪ್ರತಾಪ್ ಸಿಂಹ ಅವರು ಕೇಳಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಲೋಕಸಭೆಯ ಚುನಾವಣೆಯಲ್ಲಿ ಸಹಕಾರ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಜೆಡಿಎಸ್ ಡಿಮ್ಯಾಂಡ್ ಇಡೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸಹಕಾರವನ್ನು ಸಂಸದರು ಕೇಳಿಕೊಂಡಿದ್ದಾರೆ. ಮೊನ್ನೆ ಸಿಟಿ ರವಿ ಅವರು ಕೂಡ ಹೋಗಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದರು. ಸೊ ಈಗ ಪ್ರತಾಪ್ ಸಿಂಹ ಅವರು ಕೂಡ ಹೋಗಿ ಮಾತುಕತೆಯನ್ನು ಮಾಡಿದ್ದಾರೆ. ಸೋಮಣ್ಣ ಅವರು ಕೂಡ ಹೋಗಿದ್ದರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ ರಾವ್ ದಳವಿ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗುವಂಥದ್ದು? ಸಿ ಟಿ ರವಿ ಅವರಾಯಿತು, ಆ ಕಡೆಗೆ ಸೋಮಣ್ಣ ಅವ್ರನ್ನೂ ಕೂಡ ದೇವೇಗೌಡರು ಭೇಟಿಯಾಗಿದ್ರು, ಇನ್ನೊಂದು ಕಡೆಗೆ ಪ್ರತಾಪ್ ಸಿಂಹ ಅವರು ಕೂಡ ಹೋಗ್ತಾ ಇದ್ದಾರೆ. ಏನಿದು? ಅರುಣ್, ಹೌದು. ಇತ್ತೀಚೆಗಷ್ಟೇ ಸೋಮಣ್ಣ ಅವರು ಭೇಟಿಯಾಗಿದ್ರು. ಸಿ ಟಿ ರವಿ ಅವರು ಹೋಗಿ ಮಾತುಕತೆ ಆಡಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಒಂದಿಷ್ಟು ಚರ್ಚೆನ ಮಾಡಿದ್ರು. ಇವತ್ತು ಎರಡು ವಿಚಾರವಾಗಿ ಪ್ರತಾಪ್ ಸಿಂಹ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಒಂದು, ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಇದೆ, ಅದನ್ನ ಜೆಡಿಎಸ್ಗೆ ಕೇಳಬೇಕು ಅನ್ನುವಂತ ಚರ್ಚೆಗಳು ಜೆಡಿಎಸ್ ನಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಸಹಜವಾಗಿ ಅವರು ಹಾಲಿ ಸಂಸದರಾಗಿದ್ದರಿಂದ ಆ ಕ್ಷೇತ್ರ ನನಗೆ ಬಿಟ್ಕೊಡಿಬೇಕು ಅನ್ನುವಂತಹ ಸಹಕಾರವನ್ನ ಕೇಳಿಕೆ ಇವತ್ತು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಬಿಡದಿ ಮನೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ನನಗೆ ಈ ಬಾರಿ ಸಹಕಾರ ಕೊಡಬೇಕು ಅನ್ನುವಂತಹ ಮನವಿಯನ್ನ ಪ್ರತಾಪ್ ಸಿಂಹ ಅವರು ಕುಮಾರಸ್ವಾಮಿ ಬಳಿ ಮನವಿ ಮಾಡ್ಕೊಂಡಿದ್ದಾರೆ. ಎರಡನೇ ವಿಚಾರ, ತಮ್ಮ ಸಹೋದರನ ಮೇಲೇನು ಅರಣ್ಯ ಇಲಾಖೆ ಮೇಲೆ ಒಂದು ದೂರು ಬಂದಿತ್ತು. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ವಿಕ್ರಮ್ ಸಿಂಹ ಅವರ ಪರವಾಗಿ ಮಾತಾಡಿದ್ರು. ಸೊ ಆ ವಿಚಾರವಾಗಿ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಇವತ್ತು ಪ್ರತಾಪ್ ಸಿಂಹ ಅವರು ಹೋಗಿದ್ರು. ಮೇಜರ್ ಆಗಿ ಏನು ತಮ್ಮ ಲೋಕಸಭಾ ಕ್ಷೇತ್ರ ಇದೆ, ಅಲ್ಲಿ ಜೆಡಿಎಸ್ ಬಾರದಂತೆ ತಮಗೆ ಸಪೋರ್ಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ ಮಾತುಕತೆ ವೇಳೆ ಮೈಸೂರು ಕೊಡಗನ್ನ ಬಿಜೆಪಿಗೆ ಬಿಟ್ಟುಕೊಟ್ಟು ನನಗೆ ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಾಪ್ ಸಿಂಹ ಅವರು ಕುಮಾರಸ್ವಾಮಿ ಅವರನ್ನ ಮನವಿ ಮಾಡಿದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ಬರ್ತಿರುವಂತಹ ಮಾಹಿತಿಗಳು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.